ಬದುಕಿನಲ್ಲಿ ರಾಜಕೀಯ ನಾಯಕತ್ವವನ್ನು ವಹಿಸ್ತಾ ಈ ಸಮಾಜದ ಪರಿವರ್ತನೆಗೆ ಕಾರಣೀಭೂತವಾದಂತಹ ನಿಗಮದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯೆಯಿಂದ ಮುಕ್ತಿ, ಸಂಘಟನೆಯಿಂದ ಶಕ್ತಿ ಹೇಳುವಂತಹ ಸಂದೇಶವನ್ನು ಈ ನಾಡಿಗೆ ನೀಡಿ ಅನೇಕ ಜನರಿಗೆ ಘನತೆಯಿಂದ, ಗೌರವದಿಂದ, ಆತ್ಮವಿಶ್ವಾಸದಿಂದ ಬದುಕುವ ದಾರಿಯನ್ನು ಹಾಕಿಕೊಟ್ಟ ನಾರಾಯಣ ಗುರುಗಳ ಆದರ್ಶ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಇಂತಹ ಒಂದು ಈ ವರ್ಷ ಮಸ್ತಕಾಭಿಷೇಕ ಆಚರಣೆ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ಮೊಯ್ಲಿಯವರು ಕೂಡ ಆರ್ಥಿಕ ಸಹಾಯವನ್ನು ಮಾಡಬೇಕು ಮಸ್ತಕಾಭಿಷೇಕಕ್ಕೆ ಅಂತ ಹೇಳಿ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಬಾಯಿ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಈ ಮಸ್ತಕಾಭಿಷೇಕ ಏನ್ ನಡೀತಾ ಇದೆ 12 ವರ್ಷದಿಂದ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಿದೆ. ಮೊಯ್ಲಿಯವರಿಗೆ ದೊಡ್ಡ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂತಂದ್ರೆ ಕಾರ್ಕಳದಲ್ಲಿ ಕಿಸಾನ್ ಸಭವನ್ನ ಪ್ರಾರಂಭ ಮಾಡಿ ನಂತರ ಇಲ್ಲೊಂದು ಪ್ರೌಢಶಾಲೆಯನ್ನು ಕೂಡ ಪ್ರಾರಂಭ ಮಾಡಿ ಆ ಪ್ರೌಢಶಾಲೆಯಲ್ಲಿ ನಿರ್ಗತಿಕ ಮಕ್ಕಳು, ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳು, ಡ್ರಾಪ್ಔಟ್ ಆಗ್ತಕ್ಕಂಥ ಮಕ್ಕಳು, ಅಂತ ಮಕ್ಕಳನ್ನ ಸೇರಿಸಿಕೊಂಡು ಶಿಕ್ಷಣ ಕೊಡೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಅಂತಕ್ಕಂಥ ಮಾತುಗಳನ್ನ ಆದ್ರಿಂದ ಮೊಯ್ಲಿಯವರು ಬಹಳ ಉನ್ನತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಈಗ ಕುಸ್ತಿ ಸಮಾನ ಶಕ್ತಿ ಮಧ್ಯೆ ಮಾತ್ರ ಸಾಧ್ಯ ಆಗ್ತದೆ, ಕುಸ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಬಲಹೀನ ಇನ್ನೊಬ್ಬ ಬಲವಂತ ಇವ್ರ ಮಧ್ಯೆ ಕುಸ್ತಿ ನಡೆದ್ರೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ಅದು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದರಿಂದ ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಬಹಳ ಉತ್ತಮವಾದಂತ ಕೆಲಸ. ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಡ್ರಾಪ್ಔಟ್ ಆಗ್ತಾ ಇದ್ದದ್ದು 35% ಆಗಿರ್ತಕ್ಕಂಥವ್ರು ಅವ್ರಿಗೆ ಮೊದಲೇ ಆದ್ಯತೆ ಕೊಡ್ತಾರೆ. ಒಳ್ಳೆ ಕೆಲಸ 10,000 ಮಾಡಬೇಕು ಅಂತ ಹೇಳಲಿಕ್ಕೆ